ಮಹಾಕಾಳಿ ಭದ್ರಕಾಳಿ ನಮ್ಮಮ್ಮ ಮಹಾತಾಯಿ ಕಷ್ಟ ನಿವಾರಣ ಪ್ರಾಪ್ತಿಯಮ್ಮ. ಭದ್ರಕಾಳಿ ಕಷ್ಟ ನಿವಾರಣ ಪ್ರಾಪ್ತಿಯಮ್ಮ. ಫಲ ಆವಾಹಯಾಮಿ ಅಮ್ಮ. ಮಹಾಕಾಳಿ ಭದ್ರಕಾಳಿ. ಓಂ ಮಹಾಕಾಳಿಯಾಯ ನಮಃ. ಭದ್ರಕಾಳಿಯಾಯ ನಮಃ. ರಣಚಂಡಿಯಾಯ ನಮಃ. ಕಷ್ಟ ಪ್ರಾಪ್ತಿ ನಿವಾರಣಾಯ ನಮಃ. ಫಲ ಆವಾಹಯಾಮಿ. ಭದ್ರಕಾಳಿ ಆವಾಹಯಾಮಿ. ಇಂದಮ್ಮ ಜಯಮ್ಮ, ಈ ಫಲನ ನಿಮ್ಮ ಹಳ್ಳಿನ ಎಲ್ಲಿ ಓಡಾಡ್ತಾನ ಅಲ್ಲಿಕ್ಬೇಕು ನೀನು. ಅವನೇನು ಈ ಫಲ ತುಳಿದ್ರೆ ನಿಮ್ಗೆ ಒಳ್ಳೇದಾಗ್ತದೆ ನೋಡು. ನೀವು ಹೇಳ್ದಂಗೆ ಕೇಳ್ತಾನೆ, ನಿಮ್ಮ ಸಂಸಾರ ಚೆನ್ನಾಗಿರ್ತದೆ. ದೇವರಡೆಗೂ ಹೇಳ್ತಾ ಇದ್ದೀನಮ್ಮ. ಅಯ್ಯೋ, ನಾನು ಯಾಕಮ್ಮ ಸುಳ್ಳು ಹೇಳಿ ಈ ವಯಸ್ಸಿನಾಗ ನಾನು ಏನು ಸಾಧನೆ ಮಾಡಂಗೈತೆ? ಇದನ್ನ ಎತ್ಕೊಂಡೋಗಿ ನಿನ್ನ ಹಳ್ಳಿನೋ ಎಲ್ಲಿ ಓಡಾಡ್ತಾನೋ ಅಲ್ಲಿಕ್ಕೂ ತುಳಿಲಿ. ಒಂಚೂರು ಕಾಲು ಸೋಕಿದ್ರೂ ಸಾಕು, ಅವನು ಸಾಯೋವರೆಗೂ ನಿಮ್ಮ ಹತ್ರ ಬಿದ್ದಿರ್ತಾನೆ. ನೀವು ಹೇಳ್ದಂಗೆ ಕೇಳ್ತಾನೆ. ಅಲ್ಲಮ್ಮ, ಮದುವೆ ಮಾಡ್ಕೊಂಡ್ಮೇಲೆ ಎಂತಿನ ಸಾಕಬೇಕಲ್ಲಮ್ಮ. ಯಾಕಮ್ಮ ಹಿಂಗೆಲ್ಲ ಮಾಡ್ತಾ ಇರೋದು ಅವನು? ಕೊಡ ನನ್ನ ತಾಯಿ ಅಮ್ಮ, ಕೊಡು, ಎತ್ಕೊಂಡೋಗು ಅಲ್ಲಿಕ್ಕೂ. ಇವತ್ತೇ ಮುಗಿಬೇಕು. ನಾಳೆ ಬೆಳಗ್ಗೆ ಅಂದರೆ ಅದಕ್ಕೆ ಶಕ್ತಿ ಇರಲ್ಲ. ಇವತ್ತೇ ಆದಷ್ಟು ತುಳಿಬೇಕು ಅವನು. ಆಯ್ತಮ್ಮ ಆಯ್ತಮ್ಮ ತಾಯಿ ನಮ್ಮಮ್ಮ. ಆಯ್ತಮ್ಮ, ಸರಿ ಬಿರಿ ನಾವು ಹೋಗು. ಆಯ್ತು ತಾಯಿ, ಆಯಿತು. ಬೇರೆ ಯಾರನ್ನ ತುಳಿದ್ರೂ ತಿರ್ಗೋ ಅವ್ರಿಗೂ ಹೆಚ್ಚು ಕಮ್ಮಿ ಆಗ್ಬಿಡ್ತದೆ. ಅವ್ನು ಎಲ್ಲಿ ಓಡಾಡ್ತಾನೋ ಅಲ್ಲೇ ತುಳಿಬೇಕು. ಸರಮ್ಮ, ಎಲ್ಲಿ ಓಡಾಡ್ತಾನೋ ಅಲ್ಲೇ ಇರ್ತೀನಿ. ಸರಿ ಹೋಗು, ಅಲ್ಲೇ ಇರ್ತೀನಿ. ನಿಮ್ಮ ಬೆನ್ನುಗಳು ದೊಡ್ಡವನು ಬರಲಿ, ಆಮೇಲೆ ದೊಡ್ಡವನು ತುಳಿತಾನೆ ನೋಡು. ಅವ್ನು ಹಿಂಗೆ ಓಡಾಡೋದು. ಅಮ್ಮನ ಹೇಳೋಳೆ, ಅವ್ನು ಸಾಯೋವರೆಗೂ ನಿಮ್ಮ ಕಾಲ ಹತ್ರ ಬಿದ್ದಿರ್ತಾನೆ ಅಂತ. ನೋಡ್ರಿ ಏನು ಮಾಡ್ತೀನಂತ. ನಾನು ಏನು ಮುಗೋದು ನಿಡ್ಕೊಂಬಂದು ಮನೆ ಕಟ್ಟಕೊಂಡ್ರೆ ಅವತ್ತು ಏನು ಮಾಡ್ತೀನಿ ನೋಡ್ರಿ. ನಿಮ್ಮನೆ ಬೆಂಕಿನ ತಂದು ನಿಮ್ಮ ಮನೆಗೆ ಅಂಟಿಸ್ತಾ ಇದ್ದೀನಿ ಬೆಂಕಿ. ಬರಲಿ ಅವನು. ಇಲ್ಲಿ ನಿಂತ್ಕೊಂಡ್ರೆ ಚೆನ್ನಾಗಿರಲ್ಲ. ಎಲ್ಲನ ಹೋಗಿ ಮುರ್ಗಾಗಿ ನಿಂತ್ಕೊಬೇಕು. ಹೋಗಿ ಅಜ್ಜಿ ತಗೊಂಡಷ್ಟು ಕಾಸು ಕೊಟ್ಬಿಟ್ಟು ಆ ನಾಮಕಂಡಕ್ಕೆ ಬರೋಕ್ಕಾಗಿಲ್ಲಮ್ಮ, ಏನು ಬೇಜಾರು ಮಾಡ್ಕೊಂಬೇಡಮ್ಮ ಅಂತ ಹೇಳ್ಬಿಟ್ಟು ಬರಬೇಕು. ನಮ್ಮ ಅಮ್ಮನ ಅವಳಲ್ಲ, ಎಂಥವಳಂತೀಯ? ಏನು ಅನ್ಕೊಂತಾರೋ ಏನೋ ಶಾನ್ಭೋಗ್ರು ಮನೆಯವರು. ಏನಪ್ಪ ಮಗನ ನಾಮಕರಣ ಮಾಡಿದೆ, ಯಾರೂ ಬಂದಿಲ್ಲ ಅಂತ. ಅಯ್ಯೋ, ನಮ್ಮ ಅಮ್ಮನ ಸರಿ ಇಲ್ಲ ಬಿಡು. ಯಾಕೆ ಸುಮ್ಮನೆ ಮೊನ್ನೆ ಬಂದವಳು ಹೆಂಗೆ ಬಂದವಳು ನೋಡು, ಬಿಕಾರಿ ಬಂದಂಗೆ. ಅಲ್ಲ, ನಾವು ಹೆಂಗಿರ್ತೀರೋ ಅಷ್ಟೇ ಮರ್ಯಾದೆ ಇರ್ತದೆ ಗೀತಕ್ಕ. ಇಂಥ ಕೆಲ್ಸಗಳ ಮಾಡೋದು ನಮ್ಮಮ್ಮನ. ಅಯ್ಯೋ, ಇವನ್ಯಾರ ಬಂದ್ಬಿಟ್ನಲ್ಲ, ತುಳಿದು ಬಿಡ್ತಾನೋ ಏನೋ. ಯಾರು ಇವನು? ಅಯ್ಯೋ, ತುಳಿದೇ ಬಿಟ್ನಲ್ಲಪ್ಪ. ಏನಪ್ಪ ಈ ಯಾವ ನಿಮ್ದ? ನಾನಾ ಗೀತಾ ಅವರನ್ನು. ಯಾರು ಈ ದೊಡ್ಡವನಲ್ಲ ಎಣ್ಣೆನ್ರು ಅವರನ್ನೇ? ಗೀತಾ ಅವರನ್ನು ಬಡ್ಡಿ ಬಂಗಾರಮ್ಮನ ಮಗನು. ಹೌದಾ? ಏನಪ್ಪ ಇವಾಗ ಬಂದಿದ್ಯಾ? ಅಯ್ಯೋ, ನನ್ನ ತಂಗಿ ಮನೆಗೆ ನಾನು ಯಾವಾಗನ ಬರ್ತೀನಿ. ಯಾಕಮ್ಮ, ಏನಮ್ಮ? ಏನೂ ಇಲ್ಲ. ಏನಪ್ಪ ಹಂಗೆ ನೋಡ್ತಾ ಇದೀಯಾ? ಗಾಡಿ ನಿಲ್ಸಿದ್ನಿ, ಅದೋ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಸರಿ. ಅಯ್ಯೋ, ಗೀತೆಯವರ ಅಣ್ಣಂತೆ ಎಂಥ ಕೆಲಸ ಆಗೋಯ್ತು? ಏನು ಮಾಡೋದು? ಅಜ್ಜಿ ಹತ್ರಕ್ಕೆ ಓಡೋ ತಿಂತಾಳೆ ತಿರ್ಗ. ಗೀತಾ ಯಾಕಮ್ಮ ಅಜ್ಜಿಯಮ್ಮ ಹಿಂದೆನೇ ಓಡ್ ಬಂದ್ಬಿಟ್ಟೆ? ಅಮ್ಮ ನಾನು ಅಲ್ಲಿಕ್ಕನ್ನೇ ಯಾರೋ ಬರೋರು ಬಂದು ಹಿಡಿದ್ಬಿಟ್ರು. ಅಯ್ಯೋ, ಎಂಥ ಕೆಲಸ ಮಾಡ್ಬಿಟ್ಟಮ್ಮ. ಹುಷಾರಾಗಿ ಮಾಡ್ಬೇಕು ತಾನೇ. ಇಂಥ ಕೆಲ್ಸಗಳೆಲ್ಲ ಹುಷಾರಾಗಿ ಮಾಡ್ಬೇಕಮ್ಮ. ಯಾರು ಬೇರೆಯವ್ರು ತುಳಿದಿದ್ವಾ? ಯಾರೋ ಬೇರೆಯವರು. ನಮ್ಮ ಮನೆ ಬಾಗ್ಲಾಗ ನಾನು ಹಳ್ಳಿ ಓಡಾಡೋ ಜಾಗದಾಗ ಇಕ್ಕಿದ್ನಿ. ಯಾರೋ ಬೇರೆಯವ್ರು ಬಂದು ತುಳಿದ್ಬಿಟ್ರು. ಏನಮ್ಮ ಮಾಡೋದು ಇವಾಗ? ಏನನ್ನ ಮಾಡಮ್ಮೋ, ನಮ್ಮ ಹಳ್ಳಿನ ತುಳಿಬೇಕು? ಅಯ್ಯೋ ಇಲ್ಲಮ್ಮ, ಆಗೋಯ್ತು. ಒಂದ್ಸರಿ ಒಂದು ನಿಂಬೆಹಣ್ಣು ಮಂತ್ರಿಸಿದ ಮೇಲೆ ಮುಗೀತು. ಅದಕ್ಕೆ ಇಷ್ಟು ದಿನ ಅಂತ ಟೈಮ್ ಇರ್ತದೆ. ಆ ಟೈಮ್ವರೆಗೂ ನೀನು ಕಾಯಬೇಕು. ಎಷ್ಟು ದಿನ ಇರ್ತದಮ್ಮ? ಏನು 1 ವರ್ಷ 6 ತಿಂಗಳು ಇರ್ತದೆ ಅದ್ರ ಶಕ್ತಿ. ಆಮೇಲೆ ಬಿಟ್ಟೋತದೆ. ಅಲ್ಲಮ್ಮ, ಬೇರೆಯವನು ಬಂದು ನಿಂಬೆಹಣ್ಣು ತುಳಿದ್ಬಿಟ್ಟು ನಮ್ಮ ಮನೆಗಿದ್ರೆ ನನ್ನ ಹಳ್ಳಿ ನಾನು ಸುಮ್ಮನೆ ಬಿಡ್ತಾನೇನಮ್ಮ? ಆ ಜ್ಞಾನ ನಿನಗಿರ್ಬೇಕಾಗಿತ್ತಮ್ಮ, ನಿನಗಿರ್ಬೇಕಾಗಿತ್ತು ಜ್ಞಾನ. ನಾನು ಹೇಳಿದ್ದೀನಿ ಬೇರೆಯವ್ರು ತುಳಿ ಕುಡ್ದು ಅಂತ. ಈಜೆ ಹಾಕಿತ್ತೆ, ಮನೆಗನ ಇಕ್ಬೇಕಾಗಿತ್ತಾನೆ. ಅಯ್ಯೋ, ಏನು ಮಾಡೋದು ಇವಾಗ ನಾನು? ಇದನ್ನ ಯಾರ ಹೆಸ್ರಾಗ ಮಂತ್ರಿಸಿದ್ಯಮ್ಮ? ನಿನ್ನ ಹೆಸ್ರಾಗ, ನಿನ್ನ ಮಗಳ ಹೆಸ್ರಾಗ? ನೀನೇ ತಾನೇ ಜಯಮ್ಮನು ಸುರಂದಿ ಅಂತ ಹೇಳಿದ್ದು. ಮುಂದೆ ಮಗನಂಗಾದ್ರೆ ನನ್ನ ಮಗಳನ್ನ ಇಬ್ಬರನ್ನು ಕಟ್ಕೊಂತಾನ? ಅಯ್ಯೋ, ಎಂತ ಕೆಲಸ ಮಾಡ್ದಮ್ಮ. ಕಾಲ್ಕನ ಬೀಳ್ತೀನಮ್ಮ. ಏನೇನೋ ಮಾಡಮ್ಮ, ನಾನು ನನ್ನ ಮಗಳನ್ನ ಏನಾಕಂತ ಸಾಯ್ಬೇಕಷ್ಟೇ. ಅಯ್ಯೋ, ಸತ್ತೋಗಕ್ಕೂ ಆಗಲ್ಲಮ್ಮ, ನೀವು ಸಾಯಕ್ಕೂ ಬಿಡಲ್ಲ. ಇದು ನಾನು ನನ್ನ ಮಂತ್ರ ಎಲ್ಲನೂ ಪಿಡ್ಸಿ ಕಟ್ಟಿ ಅದಕ್ಕೆ ಮಂತ್ರ ಹಾಕಿರೋದು ನಿಂಬೆಹಣ್ಣುಗ. ಇಂಥ ವಿಷಯಗಳಾಗೆಲ್ಲ ಹುಷಾರಾಗಿರ್ಬೇಕು. ಏನು ಅಷ್ಟು ಮಾತ್ರ ತಿಳಿಯಲ್ಲ? ಬೇರೆಯವ್ರು ಯಾರನ್ನ ಬರ್ತಾ ಇದ್ದಾಗ ಓಡ್ ಬಂದು ನಿಂಬೆಹಣ್ಣು ಎತ್ಕೊಬೇಕು ತಾನೆ. ಇದು ನಮ್ಮದು ನಿಂಬೆಹಣ್ಣು ಬಿದ್ದೋಗ್ಬಿಟ್ಟದೆ ಅಂತ. ಅಯ್ಯೋ, ನೀನು ಮಾಡೋ ತಪ್ಪು ಮಾಡಿಬಿಟ್ಟು ಇವಾಗ ನನ್ನನ್ನು ನಿಷ್ಠುರ ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲಮ್ಮ. ನೀನು ನಾಳೆ ಬರೋ ಹೋಗು. ನನ್ನವರು ಯಾರು?
ಹೇಳ್ಕೊಂತೀನಿ ತಾಯಿ. ಅಮ್ಮ ಒಂದು ಎಮ್ಮೆ ಮರಿ ನಿಂಗೆ ಕಾಸನ ಕೊಡ್ತೀನಿ, ಏನಾದರೂ ಮಾಡೇ. ಲೇ ಅಮ್ಮ ತಾಯಿಯ, ನಮ್ಮ ಅಮ್ಮನಿ ತಂಗಿದಿ, ಏನಾದರೂ ಮಾಡೇ ನಮ್ಮಮ್ಮ. ದೇವರನಗೂ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲಮ್ಮ. 6 ತಿಂಗಳು ಇಲ್ಲ ನಿಂಗೆ ಗ್ರಾಚಾರ ಕೆಟ್ಟೈತಂದರೆ 10 ವರ್ಷ. ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ, ಬಾಯಿ ಮಾತು ಬರಲ್ಲ ಅನ್ಕಣಂಗೆ ಸುಮ್ಮನೆ ಇದ್ದೋಗ್ಬಿಡು. ಅದೇನಾಗ್ತದ ಆಗ್ಬಿಡ್ಲಿ. ಮುಗೀತು ಬಿಡು ನನ್ನ ಕೆಲಸ, ಮುಗೀತು. ಹೋಗು ಮನೆಗೆ ಹೋಗು. ನಿಂಬೆಹಣ್ಣುಗಳ ಎಲ್ಲ ಹಸಿರು ಗಿಡ ಮೇಲೆ ಹಾಕ್ಬಿಟ್ಟು ಮನೆಗೆ ಹೋಗಿ ಸೇರ್ಕೋಗು. ಹಸಿರು ಗಿಡ ಮೇಲೆ ಹಾಕ್ಬೇಕು ಈ ನಿಂಬೆಹಣ್ಣನ್ನ. ತುಳಿದ ಮೇಲೆ ಹೋಯ್ತು. ಆ ಶಕ್ತಿ ಎಲ್ಲ ಯಾರು ಕಾಲಿಕ್ಕಿತ್ತಾರೋ ಅವ್ರು ಎಳ್ಕೊಂಡಿರ್ತಾರೆ, ಅವ್ರಿಗೆ ಹೋಗಿರ್ತದೆ. ಅದ್ರಾಗ ಇನ್ನೇನೂ ಇಲ್ಲ, ಬಿಸಾಕ್ಬಿಡು. ಅಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅನ್ಕೊಂಡಿದ್ದು. ಬೇಡ 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 ಬೇಡ, ಕುಡಿಬೇಡ. ಹಸಿರು ಗಿಡ ಮೇಲೆ ಬಿಸಾಕೋಗು. ಅಯ್ಯೋ ಒಳ್ಳೆ ಓಳು, ಎಂಥ ಕೆಲಸ ಆಗೋಯ್ತು. ಹಾಂ ಏ ಸುಜಿ, ಪಲ್ವಿನ ರೆಡಿ ಮಾಡೋಕು. ಓಹ್ ನಾನೆಲ್ಲೋ ನೀನೇ ಹುಡುಗಿನೇನು ಅಂತ ಅನ್ಕೊಂಬಿಟ್ಟಿದ್ದೆ. ಹಾಂ ಅಲ್ಲ, ನನ್ನ ಮಗಳು. ಹೌದಾ, ಸರಿ ಸರಿ. ಸಣ್ಣ ಮಗಳು ಬಂದಿಲ್ಲ. ಯಾವಾಗಲೂ ನಮ್ಮ ಅಪ್ಪನೇ ಓದ್ತಾ ಇರ್ತಾನೆ. ಒಂದು ಮದುವೆ ಆಗಲಿ, ಒಂದು ನಾಮಕರಣ ಆಗಲಿ, ಒಂದು ಶ್ರೀಮಂತ ಆಗಲಿ, ಎಲ್ಲದಕ್ಕೂ ಅದಕ್ಕೆ ಆಗೋದು ನಮ್ಮ ಅಪ್ಪನ ರೆಡಿ ಆಗಿದ್ನು. ನೀನಿರುವ ನಾವೇ ಹೋಗಿ ಬರ್ತೀರಿ ಅಂತ ಬಂದ್ರಿ. ನಾವಿದ್ರೆ ಮನೆಗೆ ದೊಡ್ಡ ಮಕ್ಕಳು. ನಮ್ಮ ಅಪ್ಪನ ಕಿವಿ ವಯಸ್ಸಿನಾಗ ಯಾಕೆ ಬರ್ತಾನೆ ನಮ್ಮ ಅಪ್ಪನ. ಅವನೇ ನಮ್ಮ ಮಗನು, ನನ್ನ ತಮ್ಮನ ಮಗನು ಮನು. ಹೌದಾ, ಏನು ಕೆಲಸ ಮಾಡ್ತೀಯಪ್ಪ? ಏನು ಓದಿದ್ಯಾ ನೀನು? ನಾನು ಡಿಗ್ರಿ ಓದಿದ್ದೀನಿ. ನಮ್ಮದು 2 ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ನೋಡ್ಕೊತೀನಿ. ಇಲ್ಲಿ ನಿಮ್ಮ ಅಪ್ಪನ ಬಂದಿಲ್ಲ? ಇಲ್ಲ, ಫ್ಯಾಕ್ಟ್ರಿ ನೋಡ್ಕೊಳೋರು ಯಾರೂ ಇಲ್ಲ, ಅದಕ್ಕೆ ನಮ್ಮ ಅಪ್ಪನಲ್ಲಿದ್ರು. ನಮ್ಮ ತಾತನು ನಮ್ಮ ದೊಡ್ಡಪ್ಪನವ್ರು ಬರ್ತಾರಂತೆ, ಕರ್ಕೊಂಡು ಹೋಗಪ್ಪ ಅಂತೇಳಿ. ಸರಿನಪ್ಪ, ಸರಿ ಸರಿ. ಏನು ಹೆಸರು? ಮನೋಜ್. ನನ್ನ ಮಗಳು ಬರ್ತಾಳೆ ಕೂತ್ಕೊಳ್ರಿ. ಏನು ಅಲ್ಲೋಗಿ ನಿಂತ್ಕೊಂಡಿದ್ದೆ, ಬರ ಇಲ್ಲಿ. ಊಟ ಆಯ್ತಾ? ಆಯ್ತು. ನಿಮ್ದು ಊಟ ಆಯ್ತಾ? ಆಯ್ತು. ಇನ್ನೇನು ಬಾಯ್ಮಿಸ್ಕೊಂಡು ಕೂತ್ಕೊಳ್ಳ. ಅದೇನೋ ದಾಯಮ್ಮನ್ ಬಂದಿದ್ದ ತಕ್ಷಣ ಅಲ್ಲಿಗೆ ಹಂಗ್ಬಿಡ್ತಾ ಇದೆಯಾ? ಕೂತ್ಕೊಳ್ಳಲ್ಲ ಬಾಯ್ಮಿಸ್ಕೊಂಡು. ಏನಿಲ್ಲ ಪಾಪ, ಹುಡುಗಿ ಅವ್ರ ಅಮ್ಮನಲ್ಲ, ಅದಕ್ಕೆ ಮಾತಾಡ್ಸ್ತಾ ಇದ್ದೀನಿ. ನೀನು ಮಾತಾಡ್ಸೋದು ಬೇಡ, ಕತಾಡ್ಸೋದು ಬೇಡ. ನೀನಮ್ಮ ಒಳಕ ನಿಡಮ್ಮ. ಸುಜಿ, ಏನೇ ಅದು ಹಂಗೆ ನಿಂತ್ಕೊಂಡು ನೋಡ್ತಾ ಇದೆಯಾ? ಏನಪ್ಪ, ನಮ್ಮ ದೊಡ್ಡವನ್ನ ಅವಳು ನೋಡ್ತಾವಳೆ, ಅವಳು ನಮ್ಮ ದೊಡ್ಡವನ್ನ ನೋಡ್ತಾವಳೆ. ಲೇಸಿ ಕೊನೆ ಹಂಗೆಲ್ಲ ಮಾತಾಡ್ಕೊಡ್ತು, ಸುಮ್ಮನೆ ಇರಾ. ನೀವು ಬಾಯ್ಮಿಸ್ಕೊಂಡಿರಪ್ಪ. ಇವಾಗ ಸಾಲದ ಸುನಂದಿ ಅವಳೆ. ಹಂಗೆಲ್ಲ ಮಾತಾಡ್ಕೊಡ್ದೆ ತಪ್ಪು. ನಿಮ್ಮ ಅಪ್ಪನ ಒಯ್ತಾನೆ ಹೇಳಿ ನಿನ್ನ. ಒಯ್ದು ಬಿಡ್ತಾನೆ. ಹಿಂಗೆ ಕೂತ್ಕೋ ಬಾಯ್ಮಿಸ್ಕೊಂಡು. ಇಲ್ಲ ಜಾಮನ್ ಕೂಗ್ತಾಳೆ, ಹೋಗೋ. ಶಾರ. ಅಯ್ಯೋ ಹುಡುಗನ್ ಚೆನ್ನಾಗ್ಯವನೇ, ಸೇಮ್ ಪೊಲೀಸ್ ಹುಡುಗ ನಿಂತನಲ್ಲ ಹಂಗೆ ಅವನೇ. ಚೆನ್ನಾಗವನೇ. ಇದೇ ಹುಡುಗನ ಸುಮ್ಮನೆ ಇರಲಿ. ಫ್ಯಾಕ್ಟ್ರಿಗಳವಂತೆ, ಮನೆಗಳವಂತೆ, ಜಮೀನು ಹೆಂಗೂ ಶಾನ್ ಬಗ್ರ ಮನೆಗೆ ಕೊಡಬೇಕು ಅಂತ ಅನ್ಕೊಂಡಿದ್ರೆ ಆ ಹುಡುಗನ ಅಂದ್ರೆ ಈ ಹುಡುಗನ ಆಗಲಿ ಬಿಡು, ಈ ಹುಡುಗನ ಇರಲಿ ಬಿಡು. ಹೂನಪ್ಪ, ಚೆನ್ನಾಗವನೇ ಹುಡುಗನು, ಇದೇ ಹುಡುಗನ ಇರಲಿ ಬಿಡು. ಇನ್ನೇನು ಊಟ ಆಯ್ತಾ? ಆಯ್ತು. ನಿಂದು? ಆಯ್ತು ನಂದನು. ಅಯ್ಯೋ ಭಗವಂತ, ಏನು ಊಟ ಆಯ್ತಾ? ಊಟ ಆಯ್ತಾ ಅಂತ ಇಲ್ಲ ಅಂತ ಕೇಳಿದ್ದೆ ಶಿಕೋನೆ. ತೆಗೆದು ಕೊಟ್ರೆ ಹೆಂಗಿರ್ಬೇಕಾ? ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಲ್ಲಿ. ಹೋಗಮ್ಮ ಒಳಕ. ಅಲ್ಲ, ಅವನ್ಕೇನು ನೋಡಕ್ ಬಂದಿರೋದು, ನಿಂಗೇನು ನೋಡಕ ಬಂದಿರೋದು? ಸುಮ್ಮನೆ ನೋಡ, ಬಂದಿರ್ತಾವ, ಬಾಯಿ ಮುಚ್ಕೊಂಡು ಇರೋ. ಅಪ್ಪನು ನಾನು ಓದ್ತೀನಿ ಅಂತನೋ, ನಾವಿಬ್ರು ಓದ್ ಬರ್ತೀರಿ, ಎಲ್ಲದಕ್ಕೂ ನೀನು ಮುಂದ್ಗೆ ಓದ್ತೀಯ ಅಂತ ಅಪ್ಪನ ಮನೆಗೆ ಕುಳಿಸ್ಬಿಟ್ಟು ನಿನ್ನ ಕರ್ಕೊಂಡ್ ಬಂದಿದ್ದೀನಿ. ಬಂದಿರೋ ಹತ್ರಲ್ಲ ಕಷ್ಟ ಸುಖ ಮಾತಾಡಕ್ ಹೋಗಿದ್ಯಾ ಅಂದ್ರೆ ಬೀಳ್ತಾವ ನಿನ್ ಕೇಟ್ಗಳು. ಏನು ಕಷ್ಟ ಸುಖ? ಶಿಕೋನೆ ಏನಪ್ಪ? ಎಲ್ಲಾರ ಮಾತಾಡ್ಕೊಳ್ಳಿ ಬಿಡೋ, ಕಷ್ಟ ಸುಖ. ಅಯ್ಯ, ನಿಂಗ್ಯಾಕ ಬಾಧೆ? ಏನು? ಕಷ್ಟ ಸುಖ ಎಲ್ಲನ ಮಾತಾಡ್ಕೊಳ್ಳಿ ಬಿಡ, ನಿಂಗ್ಯಾಕ ಬಾಧೆ? ಪಟೇಲಪ್ಪ, ನನ್ನ ಹತ್ರ ಅದೆಲ್ಲ ನಡೆಯಲ್ಲ. ಕಷ್ಟ ಸುಖ ಮಾತಾಡ್ಕೊಳ್ತು, ಸುಮ್ಮನೆ ಇರ್ಬೇಕು. ಮನುಷ್ಯರನ್ ಮೇಲೆ ಯೋಗ ಕ್ಷೇಮ ಕಷ್ಟ ಸುಖ ಮಾತಾಡೋದೆಲ್ಲ ಮಾಮೂಲಿ. ಎಲ್ಲನ ಮಾತಾಡ್ಕೊಳ್ಳಿ ಬಿಡ. ಕೂತ್ಕೊಳ್ಳ. ಹುಡುಗಿ ಬರ್ಲಿ. ಊಟ ಆಯ್ತಾ? ಇನ್ನ ತಿಂದಿಲ್ಲ ಅಂತ ತಿಳಿಸ್ತೀಯ ಊಟನ? ಸುಮ್ಮನೆ ಚಿಕ್ಕೋನೆ. ಇವ್ರೇನ್ ನನ್ಕೇನ್ ನೋಡಕ್ ಬಂದವ್ರಲ್ಲ, ಇವ್ರೇ ನೋಡ್ಕೊಳಕ್ ಬಂದವ್ರ? ಅಯ್ಯೋ ಭಗವಂತ, ಏನ್ ಬೇಡಪ್ಪ, ಅಮ್ಮಗ್ ಲೈನ್ಗಿನ್ ಆಗ್ತಾ ಇದೆಯಾ ಹಿಂಗೆ? ಕರೆಂಟ್ ಲೈನೇನಾ? ಯಾವ ಹೇಳೋಸಿದೆ? ಮೂತಿ ಮೇಲೆ ಮೀಸೆ ಬಿಟ್ರೆ ಏನೋ ಪ್ರಯೋಜನ? ಏನ್ರ ಭದ್ರವಾಗಿ ಇಕ್ಕಳ. ಚಿಕ್ಕೋನೆ ಹಂಗೆಲ್ಲ ಮಾತಾಡ್ಕೊಡ್ದು, ಸುಮ್ಮನೆ ಇರಾ. ಹೇಳ, ಕರೆಂಟ್ ಲೈನೇನಾ? ಅಯ್ಯೋ ದೊಡ್ಡಪ್ಪ, ಲೈನು. ಅದು ಯಾವ ಲೈನಾ? ಕರೆಂಟ್ ಲೈನೇನಾ? ಹೇಳ. ಏನೋ ನಂಗೆ ಅರ್ಥ ಆಗ್ತಾ ಇಲ್ಲ. ನಿಂಗೆ ಅದೆಲ್ಲ ಅರ್ಥ ಆಗಲ್ಲ. ಬರಾಯ್ತಾ, ಇಲ್ಲಿಗೆ ಬರ, ಇಲ್ಲಿ ಕೂತ್ಕೊ ಬರ ನೀನು. ಬರಲ್ಲಪ್ಪ, ನೀನು ಬಾಯಿಸ್ಕೊಂಡಿರ. ಈ ಹುಡುಗಿನ? ಇನ್ನೊಬ್ಬ ಹುಡುಗಿ ಇಲ್ಲ? ಹುಡುಗಿ ಇಲ್ಲ, ಎಲ್ಲ ಹೋಗೋಳೆ ಈ ಹುಡುಗಿನೇ. ಬಿಡು, ಇನ್ನೇನು ಮಾಡೋಕ್ಕಾಗ್ತದೆ. ಆ ಹುಡುಗಿ ಇಲ್ಲ ಅಂದ್ರೆ ಈ ಹುಡುಗಿನೇ. ಇಲ್ಲ ನೋಡ್ಕೊಂಬೇಡ, ಹುಡುಗಿನೇ. ನೆಗಿತಾವನೆ. ನಗಿದ ಮೇಲೆ ಇಷ್ಟ ಆದಂತೆ. ಹೇಳ, ಇಷ್ಟನಾ ಕಷ್ಟನಾ? ಅಯ್ಯೋ ಸುಮ್ಮನೆ ಇರುವ ನೀನು. ಏನಿಗಪ್ಪ, ಬರಲ್ಲಪ್ಪ ನೀನ, ತರಕಾರಿ ತಿಂತಾನೆ. ಹೇಳ, ನಿಂಗೆ ಇಷ್ಟನಾ ಕಷ್ಟನಾ? ಇಷ್ಟನೇ. ನಮ್ಮ ಹುಡುಗನ್ಗೆ ಇಷ್ಟ, ನಿಂಗೆ ಇಷ್ಟನಾ ಕಷ್ಟನಾ? ಇಷ್ಟನೇ. ಇಬ್ಬರಿಗೂ ಇಷ್ಟ ಆಗೋಯ್ತು. ನಮ್ಮ ಅಪ್ಪನ ಬರ್ಬೇಕಿನ್ನ, ಮದುವೆ ಮಾಡಿಸ್ತಾನೆ. ಎಲ್ಲ ಕಾಪಿ ಇಲ್ಲ. ಅಯ್ಯ, ನಿನ್ನ ಮಕ್ಕಷ್ಟು ಬೆಂಕಿತ್ತು, ಹೋಗು. ಎಲ್ಲ ನೋಡ್ಕೊಳ್ಳಿ ಬಿಡು. ಸರಿ ಹೋಗು, ಚೆನ್ನಾಗಿದ್ಯಾ ಬಿಡು. ಚೆನ್ನಾಗಿದ್ಯಾ? ಚೆನ್ನಾಗವಳ ಹುಡುಗಿ. ನಿನ್ನ ಹೆಸರೇನು? ಹೆಸರೇನು ನಿಂದು? ಪಲ್ಲವಿ ಅಂತೆ. ಹೆಸರು ಚೆನ್ನಾಗೈತೆ. ಹೆಸರು ಚೆನ್ನಾಗೈತೆ. ಅಯ್ಯೋ ಬೆಂಕಿಕ್ಕ.
ಹುಡುಗಿ ನೋಡೋಣ ಅಂತ ನಾನು ಬಂದರೆ ಇವನೇನು ಅವ್ರ ಅಮ್ಮನ ಕಂಬಿಟ್ಟವನೆ. ಹಾಂ, ಊಟ ಆಯ್ತಾ? ತಿಂದಿಲ್ಲಂತೆ, ತಿನ್ನಿಸ್ತೇನಾ? ಹಾಂ ಸಿಕ್ಕನೆ, ಅಯ್ಯಮ್ಮ ಊಟ ತಿಂದಿಲ್ಲಂತೆ, ತಿನ್ನಿಸ್ತೀಯಾ? ಅಲ್ಲ ಸುಮ್ಮನೆ ಕೇಳಿದ್ನಷ್ಟೇ. ತಿಂದಿಲ್ಲಂತೆ, ತಿನ್ನಿಸ್ತೀಯಾ? ತಿನ್ನಿಸ್ತೇನಾ? ಹಾಂ ಇಲ್ಲ ಇಲ್ಲ, ಮತ್ತೆ ಬಾ ಮುಚ್ಕೊಂಡು ಕೂತ್ಕ ಅಲ್ಲಿ. ಒಂದು 100 ಕಿತ ಕೇಳು, ಊಟ ಆಯ್ತಾ ಊಟ ಆಯ್ತಾ ಅಂತ. ತಿಂದಿಲ್ಲಂತೆ, ತಿನ್ನಿಸ್ತೀಯಾ? ಇವನಪ್ಪ ಬಾ ಮುಚ್ಕೊಂಡು ಕೂತ್ಕೊಂಡಿರೋ ನೋಡಂಗೆ. ಇನ್ನೇನಮ್ಮ ನಿಂದು ಊಟ ಆಯ್ತಾ? ಇಲ್ಲ ತಿಂದಿಲ್ಲ, ತಿನ್ನಿಸ್ತೀಯಾ? ತಿನ್ನಿಸ್ತೀಯಾ ಹೇಳು. ಹುಡುಗಿ ಚೆನ್ನಾಗೋಳೆ. ಹೋಗಮ್ಮ ಒಳಕ್ಕ. ಹುಡುಗಿ ಜೊತೆಗೆ ನೀನು ಹಂಗೆ ಒಳಕೋಗು. ಅಯ್ಯೋ ಬಂದವ್ರನ್ನೆಲ್ಲ ವಿಚಾರಿಸ್ಕೊಬೇಕಣ್ಣ. ನೀನು ವಿಚಾರಿಸ್ಕೊಂತ ಇರೋದು ನಾನು ನೋಡ್ತಾ ಇದ್ದೀನಿ. ಇಲ್ಲ ಹುಡುಗಿ ಜೊತೆಗೆ ಏನಾರ ಮಾತಾಡ್ಬೇಕೇನ ನೀನು? ಅದೊಡಪ್ಪ ಫೋನ್ ನಂಬರ್ ಇಸ್ಕೊಟ್ಟಾರಪ್ಪ. ಫೋನ್ ನಂಬರ್ ಅಂತೆ ಕೊಡಮ್ಮ. 99 222 444 ಸರಿ ಫೋನ್ ಮಾಡ್ತೀನಿ. ಸರಿ ಫೋನ್ ಮಾಡ್ತಾಳಂತ. ನನಗೆ ಈ ಸುಜಾತ ಅನ್ನೋ ಹೆಸರು ಬಲೆ ಇಷ್ಟ. ಆವತ್ತಿಂದನೂ ಅಷ್ಟೇ, ಯಾಕೋ ಏನೋ ನನಗೆ ತಿಳಿದು ಈ ಸುಜಾತ ಅನ್ನೋ ಹೆಸರು ಬಲೆ ಇಷ್ಟ ಆಗೋಗ್ಬಿಟ್ಟೈತೆ. ಹೌದಾ? ನಿನ್ನ ಹೆಸರು? ನನ್ನ ಹೆಸರು ದೊಡ್ಡೋನು. ಮಾವು ಮನೆಗೆ ದೊಡ್ಡೋನಾ ನೀನು? ಇಲ್ಲ ಇಲ್ಲ, ನನ್ನ ಹೆಸರೇ ದೊಡ್ಡೋನು. ಓ ನಿನ್ನ ಹೆಸರೇ ದೊಡ್ಡೋನಾ? ನನ್ನ ಹೆಸರೇ ದೊಡ್ಡೋನು. ಏನ್ ಕೆಲಸ ಮಾಡೋದಾ? ನಮ್ಮೂರು ಬ್ಯಾಂಕಾಗ ಮ್ಯಾನೇಜರ್ ಆಗವನೆ. ಯಾಕೆ ಇಲ್ಲಿ ಬಂದು ಕೂತ್ಕೊಂಡಿದ್ಯಾ? ಅಲ್ಲಿ ತಾನೇ ಕೂತ್ಕೊಂಡಿದ್ದ, ನಡಿ ಆ ಕಡೆ. ನೋಡ, ಆ ಕಡೆ ಈ ಕಡೆ ನೋಡಿದ್ಯಾ ಅಂದ್ರೆ ತಲೆ ಮೇಲೆ ಗುಡ್ಕಲ್ಲ ತಕ್ಕ ಸಾಯ್ಸಾಕ್ಬಿಡ್ತೀನಿ ನನ್ನ ಮಗನೇ. ಕೂತ್ಕೊಬೇಕು ಬಾಯ್ ಮುಚ್ಕೊಂಡು, ಇಲ್ಲಾಂದ್ರೆ ವಾಂಚ್ತೀನಿ. ಏನಪ್ಪ ಹುಡುಗನು ಒಪ್ಕೊಂಡವನ? ಹುಡುಗಿ ಒಪ್ಕೊಂಡವಳ? ರೈಲ್ ಹೋದ್ಮೇಲೆ ಟಿಕೆಟ್ ತಕ ನೀನು. ಅಯ್ಯ ನಿಮ್ಮ ಮುಂಡಾಮಸ್ ಹೋಗಲೇ ಹೋಗ. ಅಯ್ಯೋ ಮಲ್ಲಿಕಾರ್ಜುನಪ್ಪ ಬೇಜಾರು ಮಾಡ್ಕೊಂಬಿಡ. ನಮ್ಮ ಹುಡುಗ ನಂಗೆ ಮಾತಾಡೋದು. ಇರ್ಲಿ ಹೇಳಿದ್ರಲ್ಲ ಏನು ತಿಳಿಯಲ್ಲ ಅಂತ. ಇರ್ಲಿ ಪರವಾಗಿಲ್ಲ. ಏನು ಹುಡುಗಿ ಒಪ್ಕೊಂಡ್ರೆ ಪಟ್ಟಲ್ಲಪ್ಪ? ಅವನಪ್ಪ ಹುಡುಗನು ಒಪ್ಕೊಂಡವ್ರೆ. ಇನ್ನೇನು ಶಾನ್ ಬಗ್ರು ಬರಬೇಕು. ಇವತ್ತು ಬರಕ್ಕೆ ರೆಡಿ ಆಗಿದ್ರಪ್ಪ ಇವರಿಬ್ರು. ನಾವು ಬರ್ತೀರಿ ಅಂತಂದ್ರು, ಅದಕ್ಕೆ ಅವ್ರು ಅಲ್ಲೇ ನಿಂತವ್ರೆ. ಬರ್ತಾರೆ, ಶಾನ್ ಬಗ್ರು ಬರ್ತಾರೆ. ಇನ್ನೇನು ಮಾತುಕತೆ ಮಾಡ್ಬೇಕಲ್ಲ. ಅದೇ ನಮ್ಮ ಹುಡುಗಿ ದೊಡ್ಡ ಹುಡುಗಿಗೆ ಮದುವೆ ಆಗ್ಬೇಕಲ್ಲ ಪಟೇಲಪ್ಪ. ನೋಡ್ತಾ ಇದ್ದೀನಪ್ಪ, ಯಾವುದು ಸೆಟ್ ಆಗಿಲ್ಲ. ಇಲ್ಲ ಇಲ್ಲೇ ಒಂದು ಹುಡುಗನವನೇ ಯಾರೋ ಹೇಳಿದ್ರು, ಆ ಹುಡುಗನಿಗೆ ಕೊಟ್ಟು ಸಿಂಪಲ್ ಆಗಿ ಮದುವೆ ಮಾಡ್ಬಿಡ್ತೀರಿ, ಆಮೇಲೆ ಮಾತುಕತೆ ಇಕ್ಕೊಳ್ಳೋಣ. ಆಗ್ಬೋದು. ಅಲ್ಲ ಇದು ಮಾತುಕತೆ ಮುಗಿಸ್ಕೊಂಬಿಟ್ರೆ ಆಮೇಲೆ ಬೇಕಾದ್ರೆ ಆ ಹುಡುಗಿದು ನೋಡಿರಂತೆ. ಆ ಹುಡುಗಿದ ಮಾತುಕತೆ ಏನಿಲ್ಲ. ಇದು ಮಾತುಕತೆ ಮುಗಿಸ್ಕೊಂಬಿಟ್ರಿ, ಶಾನ್ ಬಗ್ರನ್ನ ಕರ್ಕೊಂಬರ್ತೀನಿ. ಇದು ಮಾತುಕತೆ ಮುಗಿಸ್ಕೊಂಬಿಟ್ರಿ. ಮಾತುಕತೆಗೆ ಮುಂಚೆ ನಾವು ಒಂದ್ಸರಿ ಬರ್ಬೇಕಲ್ಲ. ಬರ್ಬೇಕು ಬಾ. ನೀನು ಒಬ್ಬನೇ ಬಾ, ಇನ್ಯಾರು ಬರೋದು ಬೇಡ. ಯಾಕಪ್ಪ ಹೆಂಗಸ್ರೆಲ್ಲ ನೋಡ್ಬೇಕಲ್ಲ ಮನೆ? ನೋಡ್ಬೇಕು ಎಲ್ಲಾನು. ಸರಿ, ಇನ್ನಷ್ಟು ಇದ್ಬಿಟ್ಟು ಓದ್ತೀರಾ? ಇಲ್ಲ ನಾವು ಹೋಗ್ಬೇಕು. ನಾವಿಲ್ಲಿರಲ್ಲಪ್ಪ, ನಾವು ಹೋಗ್ಬೇಕಂದ್ರೆ ಹೋಗ್ಬೇಕಷ್ಟೇ. ಇಲ್ಲ ಇರ್ತೀಯನಾ? ಇಲ್ಲ ಬರ್ತೀನಿ. ಮತ್ತೆ ಎದಳ ಮೇಲೆ ಕನ್ನಡಿಯಾ? ಸರಿ ಪಟೇಲಪ್ಪ, ಶಾನ್ ಬಗ್ರ ಹತ್ರ ಮಾತಾಡು. ಸರಿನಪ್ಪ ಆಯ್ತಾ. ಅಯ್ಯೋ ಎಂಥ ಕೆಲಸ ಆಗೋಯ್ತು. ಎಂಥ ಕೆಲಸ ಮಾಡ್ಕೊಂಬಿಟ್ನಿ. ಬಾಯಿ ಮುಚ್ಕೊಂಡಿರ್ತೀರಾ? ಅವನು ಯಾರೋ ಯತ್ನೋ ಯಾವೂರೋ ಏನು ಕತ್ತೀನೋ ಏನೇನೋ ಗೊತ್ತಾಗ್ತದೋ ಏನೋ. ಅದಕ್ಕೆ ಮುಂದ್ಗಡೆ ಬಿಟ್ಬಿಟ್ಟು ಹಿಂದ್ಗಡೆ ಬಾಗಿಲಿಗೆ ಬಂದ್ಬಿಟ್ಟಿದ್ವಿ. ಆ ಬಾಗಿಲು ಬಂದು ಮಾಡಕ್ಕೆ ಬಿಟ್ಟಿದ್ದೀನಿ. ಈ ಬಾಗಿಲಾಗ ಇರ್ತೀನಿ. ಇವಳು ಎತ್ತಾಡ್ಬಿಟ್ಟು ನನ್ನ ಆಸೆಯ ಹೂವೆ ಬೆಳದಿಂಗಳ ಚೆಲುವೆ ಒಲವೇ ಜೀವನ ಸಾಕ್ಷಾತ್ಕಾರ ಒಲವೇ ಮರೆಯದ ಮಮಕಾರ ಒಲವೇ ಮರೆಯದ ಮಮಕಾರ ಒಲವೇ ಜೀವನ ಸಾಕ್ಷಾತ್ಕಾರ. ಯಾವರಪ್ಪ ನಿಂದು? ನಂದ ಯಾವೂರ ತಿಳಿದು ಯಾಕೋ ಈ ಕಡೆನೇ ಗಮನ ಎಳಿತದೆ. ನಮ್ಮನೆ ಇಲ್ಲೋ ಎಲ್ಲೋ ಇರ್ಬೇಕು ಅನಿಸ್ತದೆ. ಯಾವೂರ ಏನೋ ನಂಗೆ ತಿಳಿದ್ವು. ಇದೇ ಊರನೇ ಇರಬೇಕು ಅನ್ಕೊಂತೀನಿ ನಾನು. ಅಲ್ಲ ನಿಮ್ಮೂರು ಯಾವುದು ಅಂತ ನಿಮ್ಗೆ ತಿಳಿದಾ? ಇಲ್ಲ ತಿಳಿದು. ನಿಮ್ಮೂರನ್ನ ಮರ್ತೋಗ್ಬಿಟ್ಟಿದ್ಯಾ ನೀನು? ಇಲ್ಲ ನಾನು ಈ ಊರನೇ. ಇಲ್ಲ ಎಲ್ಲ ನಮ್ಮ ಮನೆ ಇರಬೇಕು. ನೀನು ನಮ್ಮೂರ ಅಲ್ಲ, ಅದ್ಯಾಕ ನನ್ನ ಮರ್ತೋಗ್ಬಿಟ್ಟಿದ್ಯಾ ಅಕ್ಕ? ಕಾವು ನಾನು ನಿಮ್ಮ ಮಕ್ಕನೇ. ಎಲ್ಲಕ್ಕ ನಿನ್ನ ಮಗಳು ಎತ್ತೋಗ್ಬಿಟ್ಲು? ಅಯ್ಯೋ ನೀನು ಯಾರು ನಂಗೆ ತಿಳಿದಪ್ಪ. ನಾನು ನಿಮ್ಮ ಮಕ್ಕನೂ ಅಲ್ಲ, ನನಗೆ ಮಗಳಿಲ್ಲ. ಮಗಳಿಲ್ಲ ನಂಗೆ. ಯಾಕೋ ಸುಳ್ಳು ಮಾತು ಹೇಳ್ತೀಯಾ? ನಿನ್ನ ಮಗಳು ಅವಳೆ. ನಾನು ನಿನ್ನ ಎಳೀನು, ನಿನ್ನ ಮಗಳನ್ನ ಮದುವೆ ಮಾಡ್ಕೊಂಡಿದ್ದೀನಿ ನಾನು. ನಿನ್ನ ಎಳೀದು ನಾನು. ಮುಂದುವರಿಯುವುದು